ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗ್ಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ನವೆಂಬರ್ ಕ್ರಾಂತಿ ಶುರುವಾಯಿತು. ಇಷ್ಟು ದಿನ ಒಂದು ಲೆಕ್ಕ ಆದ್ರೆ ಇನ್ ಮುಂದೆ ಬೇರೆಯದ್ದೇ ಲೆಕ್ಕ. ಜಿದ್ದಿಗೆ ಬಿದ್ದವರಂತೆ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಅವರು ಗುದ್ದಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ 3-4 ದಿನದ ಹಿಂದೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರಾಧ್ಯಕ್ಷರು ಅಂತ ಕರೆಯಲ್ಪಡುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕಕ್ಕೆ ಭೇಟಿ ನೀಡಿದ್ರು. ಈ ಭೇಟಿಯ ನಂತರ ಒಂದಷ್ಟು ವಿಷಯಗಳು ಹೊರಗೆ ಬರ್ತವೆ. ಅದರಲ್ಲಿ 3 ಅತ್ಯಂತ ಪ್ರಮುಖ ವಿಷಯಗಳು ಇವೆ. ಮೊದಲನೆಯದಾಗಿ, ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಮುಖ್ಯಮಂತ್ರಿ ಹುದ್ದೆಗಾಗಿನ ಹೋರಾಟವನ್ನ ಶಾಂತಗೊಳಿಸಲಿಕ್ಕೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಯಿಂದ ಕರ್ನಾಟಕಕ್ಕೆ ಬಂದಿದ್ರು. ಎರಡನೇ ವಿಷಯ, ಮಲ್ಲಿಕಾರ್ಜುನ ಖರ್ಗೆ ಅಂದ್ರೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಕರ್ನಾಟಕಕ್ಕೆ ಬಂದ ನಂತರ ಕೂಡ ಅವರು ಮುಖ್ಯಮಂತ್ರಿ ಹುದ್ದೆಯ ಆ ಇಬ್ಬರು ಆಕಾಂಕ್ಷಿಗಳ ನಡುವೆ ರಾಜಿ ಮಾಡಿಸೋಕೆ ಸಾಧ್ಯವಾಗದೆ ಇರೋದು. ಇಬ್ಬರ ನಡುವೆ ಯಾವುದೇ ಸಾಮರಸ್ಯ ಸಾಧ್ಯವಾಗ್ತಾ ಇಲ್ಲ. ನಿಜ ಹೇಳ್ಬೇಕಂದ್ರೆ ಖರ್ಗೆಜಿ ಬಂದು ಹೋದ್ಮೇಲೆನೆ ಪರಿಸ್ಥಿತಿ ಇನ್ನೂ ಕೆಟ್ಟದಾಗ್ಬಿಟ್ಟಿದೆ. ಇನ್ನು ಮೂರನೇ ವಿಷಯ ಏನಂದ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದ ಪರಿಸ್ಥಿತಿಯನ್ನ ನೋಡಿದ ನಂತರ ತಾವು ಕೂಡ ಒಂದು ಕಡೆ ಪ್ರಯತ್ನದಲ್ಲಿದ್ದಾರೆ. ಮುಖ್ಯಮಂತ್ರಿ ಹುದ್ದೆಗೆ ತಾನೂ ಸ್ಪರ್ಧೆಯನ್ನ ಮಾಡುವ ಆಸೆಯನ್ನ ಗಾಂಧಿ ಕುಟುಂಬದ ಮುಂದೆ ಘೋಷಿಸಿಬಿಟ್ಟಿದ್ದಾರೆ. ಈ 3 ವಿಷಯಗಳು ಹೊರಗೆ ಬಂದಿದೆ. ಇದರ ಜೊತೆಗೆ 4ನೇ ವಿಷಯ, ಅವರು ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ ಹೊರಗೆ ಬಂದಾಗ ಬಯಲಾಗುತ್ತೆ. ಅಲ್ಲಿ ಮಾಧ್ಯಮದವರ ಗುಂಪು ಜಮಾಯಿಸ್ತು. ಕರ್ನಾಟಕ ಕಾಂಗ್ರೆಸ್ ಕಚೇರಿಯ ಹೊರಗೆ ಖರ್ಗೆ ಇರ್ತಾರೆ. ಕ್ಯಾಮರಾಗಳು ಅವರ ಮುಂದೆ ಬರ್ತವೆ, ಮೈಕ್ಗಳು ಹರಡಿಕೊಂಡ್ವು. ಖರ್ಗೆ ಅವರಿಗೆ ಅಲ್ಲಿ ಉತ್ತರಿಸಲೇಬೇಕಾದಂತ ಅನಿವಾರ್ಯ ಎದುರಾಗತ್ತೆ. ಆದ್ರೆ ಖರ್ಗೆ ಅವರ ಹತ್ರ ಅಲ್ಲಿ ಯಾವ ಉತ್ತರವೂ ಇರ್ಲಿಲ್ಲ. ಖರ್ಗೆ ಹೊರಗೆ ಬರ್ತಾರೆ, ತಮ್ಮ ಮನಸ್ಸಿನಲ್ಲಿ ಇದ್ದಿದ್ದನ್ನ ಎಲ್ಲವೂ ಹೇಳ್ಕೊಳ್ತಾರೆ. ನಾನು ಇಲ್ಲಿಗೆ ಬಂದಿದ್ದೆ, ಯಾವುದೇ ಫಲಿತಾಂಶ ಬರಲಿಲ್ಲ, ಯಾವುದೇ ಮಾತುಕತೆ ಆಗ್ಲಿಲ್ಲ. ಈಗ ಸರ್ಕಾರಕ್ಕೆ ಸಂಬಂಧಿಸಿದಂತೆ, ಮುಖ್ಯಮಂತ್ರಿ ಕುರ್ಚಿಗೆ ಸಂಬಂಧಿಸಿದಂತೆ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಖರ್ಗೆ ಈ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಕ್ಲಿಪ್ ತುಂಬಾ ವೈರಲ್ ಆಗಿತ್ತು. ಜನ ಕೇಳೋಕ್ ಶುರು ಮಾಡ್ತಾರೆ. 3 ದಿನದಿಂದ ಸತತವಾಗಿ ಇಲ್ಲಿ ನಿಂತಿದ್ರಿ, ನನಗೆ ಭಾಳ ಬೇಜಾರಾಗಿದೆ. ಯಾಕಂದರೆ ಯಾವ ವಿಷಯ ಇಲ್ಲದೆ ನಾನು ಏನಾದರೂ ಹೇಳಿದರೆ ಚೆನ್ನಾಗಿರೋದಿಲ್ಲ. ಆದರೆ ನಿಮಗೆ ಒಂದು ವಿಶೇಷ ವಿನಂತಿ ಅಂದರೆ, ನನ್ನ ಹತ್ರ ಹೇಳೋಕ್ಕೆ ಏನೂ ಇಲ್ಲ. ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ. ಅದಕ್ಕಾಗಿ ತಾವು ಪದೇ ಪದೇ ಇಲ್ಲಿ ನಿಂತು ನಿಮ್ಮ ಸಮಯನೂ ಹಾಳ, ಮತ್ತು ನನಗೂ ಬೇಜಾರಾಗ್ತಾಯಿದೆ. ಬಿಸಿಲಲ್ಲಿ ಚಳಿಯಲ್ಲಿ ನಿಂತು ಅದಕ್ಕೆ ದಯವಿಟ್ಟು ಏನಿರೋದು ಹೈಕಮಾಂಡ್ ಮಾಡ್ತದೆ. ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಸರಿಯಲ್ಲ. ತಾವು ಪದೇ ಪದೇ ಇಲ್ಲಿ ನಿಂತು ನಿಮ್ಮ ಸಮಯನೂ ಹಾಳ, ಮತ್ತು ನನಗೂ ಬೇಜಾರಾಗ್ತಾಯಿದೆ. ಬಿಸಿಲಲ್ಲಿ ಚಳಿಯಲ್ಲಿ ನಿಂತು ಅದಕ್ಕೆ ದಯವಿಟ್ಟು ಏನಿರೋದು ಹೈಕಮಾಂಡ್ ಮಾಡ್ತದೆ. ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಸರಿಯಲ್ಲ. ಥ್ಯಾಂಕ್ ಯು. ಖರ್ಗೆ ಸಾಹೇಬ್ರೆ, ನೀವು ಯಾರು ಅನ್ನೋದನ್ನ ಮರ್ತಿದ್ದೀರಾ? ನೀವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲ. ನೀವು ಹೈಕಮಾಂಡ್ನ ಆದೇಶಕ್ಕಾಗಿ ಕಾಯ್ಬೇಕಾಗಿಲ್ಲ. ನೀವೇ ಹೈಕಮಾಂಡ್ ಅಂತ. ಅಫ್ಕೋರ್ಸ್ ಭಾರತೀಯ ಜನತಾ ಪಕ್ಷ ಸಹ ಇದರ ಲಾಭವನ್ನ ಪಡ್ಕೊಳ್ತವೆ. ಇದೆಲ್ಲದರ ನಂತರ ಸೋನಿಯಾ ಗಾಂಧಿ ಅವರು ತಮ್ಮ ಮನೆಗೆ ಅವರನ್ನ ಕರ್ಸ್ಕೊಳ್ತಾರೆ. ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ನೀವು ಹೋಗಿ ಮಾಧ್ಯಮದ ಮುಂದೆ ಯಾಕೆ ಇಂಥ ಅಸಂಬದ್ಧ ಮಾತುಗಳನ್ನ ಹೇಳ್ತಾ ಇದ್ದೀರಾ ಅಂತ ಕೇಳಿದ್ರಂತೆ. ಆಗ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಕೈ ಮುಗಿದು, ಮೇಡಮ್, ನನ್ನಿಂದ ಏನ್ ತಪ್ಪಾಯಿತು? ನಾನು ಎಂದಿಗೂ ಅಂತಹ ವಿಷಯಗಳನ್ನ ಹೇಳಿಲ್ಲ. ನಾನು ಯಾವಾಗ್ಲೂ ಯಾವುದೇ ನಿರ್ಧಾರ, ಯಾವುದೇ ಅಂತಿಮ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತಲೇ ಹೇಳ್ತೀನಿ. ಮೇಡಮ್, ನಾನು ನಿಮ್ಮನ್ನ ಹೊರತುಪಡಿಸಿ ಬೇರೆ ಯಾರ ಮಾತನ್ನು ನಂಬೋದಿಲ್ಲ ಅಥವಾ ಕೇಳೋದೂ ಇಲ್ಲ. ನೀವು ಏನು ಆದೇಶ ನೀಡ್ತೀರೋ ನಾನು ಕಟ್ಟಪ್ಪನಂತೆ ತಲೆಬಾಗಿ ಒಪ್ಕೊಳ್ತೇನೆ ಅಂತ ಹೇಳ್ತಾರೆ. ಆಗ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬುದ್ಧಿ ಹೇಳಿದ್ರು. ಹಾಗೆ ಸೋನಿಯಾ ಗಾಂಧಿ ಖರ್ಗೆ ಅವರಿಗೆ, ಇದೇ ನಿಮ್ಮ ತಪ್ಪು. ನಮ್ಮ ನಡುವೆ ಇರುವ ವಿಷಯಗಳನ್ನು
ಅಂದ್ರೆ ನೀವು ನಮ್ಮ ಆದೇಶವನ್ನ ಪಾಲಿಸಬೇಕು, ನೀವು ನಮ್ಮ ಮಾತುಗಳನ್ನ ಕೇಳಬೇಕು, ಆದ್ರೆ ಮಾಧ್ಯಮದ ಮುಂದೆ, ಕ್ಯಾಮರಾದ ಮುಂದೆ ಅದನ್ನ ಹೇಳಬಾರ್ದು ಅಂತ. ಹೀಗ್ ಮಾಡೋದ್ರಿಂದ ನಮಗೇ ನಷ್ಟ ಆಗತ್ತೆ ಅಂತ ಸೋನಿಯಾ ಗಾಂಧಿ ಹೇಳ್ತಾರೆ. ಆಕ್ಚುಲಿ ಪಕ್ಷದ ಅಧ್ಯಕ್ಷರಾಗಿ ತಮ್ಮ ಶಕ್ತಿ ಏನು ಅಂತ ಖರ್ಗೆಗೆ ಮೊದಲೇ ತಿಳಿದಿದೆ. ಅದೇ ಕಾರಣಕ್ಕಾಗಿ ಕಾಂಗ್ರೆಸ್ನ ಒಬ್ಬ ಕಾರ್ಯಕರ್ತ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತನ್ನ ಕೇಳೋದೇ ಇಲ್ಲ. ಅದೇ ಸೋನಿಯಾ ಗಾಂಧಿ ಅವರು ಬುದ್ಧಿ ಹೇಳಿದ ನಂತರ ಕಳೆದ ದಿನ ಅವರು ಮತ್ತೆ ಮಾಧ್ಯಮದವರನ್ನ ಕರೆಸ್ತಾರೆ. ಎಲ್ಲಿಗೆ ಕರೆದ್ರು? ಕಾಂಗ್ರೆಸ್ ಅಧ್ಯಕ್ಷರು ತಮ್ಮ ಕಚೇರಿಯಲ್ಲಿ ಕೆಲವು ಮಾಧ್ಯಮ ಸಿಬ್ಬಂದಿಯನ್ನ ಕರೆದು ನಾನು ಒಂದು ವಿಷಯ ಹೇಳಬೇಕು ಅಂತ ಹೇಳಿದ್ರು. ಮಾಧ್ಯಮದವರು ಅಲ್ಲಿಗೆ ಹೋದಾಗ ಅವರು ಏನೋ ದೊಡ್ಡ ಘೋಷಣೆ ಮಾಡಿರ್ಬಹುದು ಅನ್ಕೊಂಡಿದ್ರು. ಮಾಧ್ಯಮದವರು ಖರ್ಗೆ ಅವರಿಗೆ ಕೇಳ್ತಾರೆ, ಕರ್ನಾಟಕದ ಬಗ್ಗೆ ನೀವು ಏನ್ ಹೇಳ್ತೀರಾ ಅಂತ. ಆಗ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ, ಕರ್ನಾಟಕದಲ್ಲಿ ಏನಾಗ್ತಿದೆ ಅನ್ನೋದನ್ನ ಕರ್ನಾಟಕ ಸರ್ಕಾರವೇ ತಿಳ್ಕೊಳ್ಳಿ. ಇದು ಅವರು ಮಾಡಿದ ಮೊದಲ ವಿಚಿತ್ರ ಹೇಳಿಕೆ. ಕರ್ನಾಟಕದಲ್ಲಿ ಏನಾಗ್ತಿದೆ ಅನ್ನೋದನ್ನ ಕರ್ನಾಟಕ ಸರ್ಕಾರವೇ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತೆ ಅವ್ರು ಹೇಳ್ತಾರೆ, ಕರ್ನಾಟಕದಲ್ಲಿ ಏನಾಗ್ತಿದೆಯೋ ಅದರ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ. ಖರ್ಗೆ ಅವರು ಮತ್ತೆ ಅದೇ ಮಾತನ್ನ ರಿಪೀಟ್ ಮಾಡ್ತಾರೆ. ಆಮೇಲೆ ಸಡನ್ ಆಗಿ ಸುಮಾರು 30 ಸೆಕೆಂಡುಗಳ ಕಾಲ ವಿರಾಮ ಪಡ್ಕೊಳ್ತಾರೆ. ಯಾಕಂದ್ರೆ ಖರ್ಗೆ ಅವರಿಗೆ ಗೊತ್ತಾಯ್ತು, ಮತ್ತದೇ ತಪ್ಪಾಯ್ತು, ಸೋನಿಯಾ ಮೇಡಮ್ ಇದಕ್ಕಾಗಿಯೇ ನನಗೆ ತರಾಟೆಗೆ ತೆಗೆದುಕೊಂಡಿದ್ರು ಅಂತ. ಸೋನಿಯಾ ಮೇಡಮ್ ಈ ವಿಷಯವನ್ನ ಸಾರ್ವಜನಿಕ ವೇದಿಕೆಯಲ್ಲಿ ಹೇಳಬಾರ್ದು ಅಂತ ಹೇಳಿದ್ರು. ಇಷ್ಟು ಹೇಳಿದ ನಂತರ ನಾನು ಹೇಳಿದ್ನಲ್ಲ ಅಂತ ಆಮೇಲೆ ಹೇಳ್ತಾರೆ, ಹೈಕಮಾಂಡ್ ನಾನೇ ಅಂತ. ಈ ಬೈಟ್ ANI ನಲ್ಲಿ ಸಿಗುತ್ತೆ, ಬೇಕಾದ್ರೆ ನೀವು ನೋಡಬಹುದು. ಖರ್ಗೆ ಮೊದಲು ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾರೆ. 30 ಸೆಕೆಂಡುಗಳ ವಿರಾಮದ ನಂತರ ಹೈಕಮಾಂಡ್ ನಾನೇ ಅಂತ ಹೇಳ್ತಾರೆ. ನೋಡಿ, ತಮ್ಮ 50 ವರ್ಷಗಳ ರಾಜಕೀಯದಲ್ಲಿ ಪ್ರತಿ ಬಾರಿ ಕೂಡ ಗಾಂಧಿ ಕುಟುಂಬದ ಮುಂದೆ ತಲೆಬಾಗಿದಂಥ ವ್ಯಕ್ತಿ. ದಲಿತರ ರಾಜಕೀಯ ಮಾಡುವ ಹೆಸರಿನಲ್ಲಿ ದಲಿತರ ಗೌರವವನ್ನ ಅಣಕಿಸಿದಂಥ ವ್ಯಕ್ತಿ. ದಲಿತರ ಗೌರವವನ್ನ ಗಾಂಧಿ ಕುಟುಂಬದ ಪಾದಗಳಿಗೆ ಮಾರಿರುವಂಥ ವ್ಯಕ್ತಿ. ಅಂಥ ಖರ್ಗೆ ಇವತ್ತು ಸಾರ್ವಜನಿಕವಾಗಿ ತಾನೇ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಹೇಳಿ? ಪಾಪ ಭಾರಿ ಕಷ್ಟದಲ್ಲಿ ಆ ಮಾತು ಹೇಳಿದ್ರು. ಯಾಕಂದ್ರೆ ಅದು ಸೋನಿಯಾ ಮೇಡಮ್ ಅವರ ಆದೇಶ ಆಗಿತ್ತು. ಇದೊಂತರಹ ಕಟ್ಟಪ್ಪನ ಪರಿಸ್ಥಿತಿ. ಇಲ್ಲಿ ಮೊದಲನೆಯದಾಗಿ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಾನೇ ಹೈಕಮಾಂಡ್ ಅಂತ ಹೇಳಬೇಕಾಗಿರೋದು ಒಂದು ಮುಜುಗರದ ಸಂಗತಿ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೇನೆಂದ್ರೆ, ನೋಡಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮ ದೇಶದ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಕಾಂಗ್ರೆಸ್ ಪಕ್ಷದೊಂದಿಗೆ ಸೇರ್ಕೊಂಡು ತಮ್ಮ ಜೀವನವನ್ನ ತ್ಯಾಗ ಮಾಡಿದ್ದಾರೆ. ಆ ಕಾಂಗ್ರೆಸ್ ಪಕ್ಷ ಇಂದು ದೇಶದಲ್ಲಿ ಒಬ್ಬ ಇಟಾಲಿಯನ್ ಮಹಿಳೆಯ ಕೈಯಲ್ಲಿ ಗುಲಾಮರಾಗಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತವನ್ನ ಕಾಂಗ್ರೆಸ್ ಮುಕ್ತ ಮಾಡಬೇಕು ಅಂತ ಹೇಳ್ತಾರೆ. ಅವರು ಈ ಮಾತನ್ನ ಹೇಳಿದಾಗ ಅವರು ಕಾಂಗ್ರೆಸ್ ಪಕ್ಷವನ್ನ ನಾಶಪಡಿಸಲಿಕ್ಕೆ ಬಯಸ್ತಾರೆ ಅಂತ ಅರ್ಥ ಅಲ್ಲ. ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಅಡಗಿರುವಂತ ಈ ವಸಾಹತುಶಾಹಿ ಮನಸ್ಥಿತಿಯನ್ನ ಕೊನೆಗೊಳಿಸೋದಕ್ಕೆ ಹೊರಟಿದ್ದಾರೆ ಅಂತ ಅರ್ಥ. ಅವರು ಆ ಸಿದ್ಧಾಂತವನ್ನ ಕೊನೆಗೊಳಿಸೋದಕ್ಕೆ ಹೊರಟಿದ್ದಾರೆ. ಅದು ಕಾಂಗ್ರೆಸ್ ಅನ್ನ ರಾಷ್ಟ್ರದ ಹೋರಾಟದಿಂದ ರಾಷ್ಟ್ರ ವಿರೋಧದ ಕಡೆಗೆ ತಂದು ಬಿಟ್ಟು ನಿಲ್ಲಿಸಿದೆ. ಅದು ಕಾಂಗ್ರೆಸ್ ಅನ್ನ ದೇಶದ ಹೋರಾಟದಿಂದ ದೇಶವನ್ನ ಮುಳುಗಿಸುವ ಹಾದಿಗೆ ತಂದಿದೆ. ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಒಬ್ಬ ದಲಿತ ನಾಯಕನನ್ನ ಈ ರೀತಿ ನಡೆಸಿಕೊಳ್ಳಲಾಗ್ತಾ ಇದೆ. ಇದು ಕಾಂಗ್ರೆಸ್ನ ದುರಂತ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.